ಅಹಮದ್ ಬುಹಾರಿ ಅವರನ್ನ 31 ತಿಂಗಳು ಜೈಲಲ್ಲಿಟ್ಟು ಕೊನೆಗೆ ನ್ಯಾಯಾಲಯದಿಂದ ನಿರ್ದೋಷಿ ಅಂತ ಖುಲಾಸೆಗೊಳಿಸಿದ್ರೆ ಯಾವುದೇ ಸಾಕ್ಷ್ಯ ಇಲ್ಲದೆ ಅವರ ಜೀವನ ಮತ್ತೆ ಉದ್ಯಮವನ್ನ ನಾಶಪಡಿಸಿದಂತಹ ಇಡಿ ಮತ್ತೆ ಸಿಬಿಐ ವೈಫಲ್ಯಕ್ಕೆ ಯಾರು ಹೊಣೆ? ಒಬ್ಬ ಉದ್ಯಮಿಯನ್ನ ಜೈಲುಗಟ್ಟಿ ಅವ್ರ ಕಂಪನಿ ದಿವಾಳಿ ಆಗೋ ಹಾಗೆ ಮಾಡಿ ಕೊನೆಗೆ ಅದನ್ನ ಅದಾನಿ ಪವರ್ಗೆ ಹಸ್ತಾಂತರಿಸುವಂತಹ ಈ ಇಡೀ ಪ್ರಕ್ರಿಯೆಯು ಕೇವಲ ಕಾಕತಾಳೀನ ಅಥವಾ ಒಂದು ವ್ಯವಸ್ಥಿತ ಸಂಚ? ಇದು ಸುಳ್ಳು ಪ್ರಕರಣಗಳ ಮೂಲಕ ಉದ್ಯಮಿಗಳನ್ನ ಬೆದರಿಸಿ ಅವ್ರ ಕಂಪನಿಗಳ ಮಾಲೀಕತ್ವ ಬದಲಾವಣೆಗೆ ಒಂದು ನೆಪವನ್ನ ಹುಡುಕುವಂತ ಇಂತಹ ವಾತಾವರಣದಲ್ಲಿ ದೇಶದ ಉದ್ಯಮ ವಲಯ ಮುಕ್ತವಾಗಿದೆಯಾ ಮತ್ತೆ ಕಾನೂನಿನ ಆಳ್ವಿಕೆ ನಿಷ್ಪಕ್ಷವಾಗಿದೆಯಾ? ಸ್ವಂತ ಕುಟುಂಬದ ಕಂಪನಿಗಳಿಗೆ 1270 ಕೋಟಿ ರೂಪಾಯಿ ಸರ್ಕಾರಿ ಗುತ್ತಿಗೆಯನ್ನ ನೀಡಿದಂತಹ ಆರೋಪದ ಮೇಲೆ ಸಿಬಿಐ ತನಿಖೆಯನ್ನ ಎದುರಿಸ್ತಾ ಇರುವಂತಹ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೇಮಾ ಖಂಡು ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಸರ್ಕಾರ ವಿರೋಧಿಗಳ ವಿರುದ್ಧ ಮಾತ್ರನೇ ತನಿಖಾ ಸಂಸ್ಥೆಗಳನ್ನ ಛೂ ಬಿಡ್ತಾ ಇರೋದು ಯಾಕೆ? ಇಷ್ಟೊಂದು ಗಂಭೀರ ಕಾನೂನು ಉಲ್ಲಂಘನೆಗಳು ನಡೀತಾ ಇದ್ರು ಮತ್ತೆ ಉದ್ಯಮಿಗಳಿಂದ ಹಿಡಿದು ಪತ್ರಕರ್ತರವರೆಗೆ ಎಲ್ಲರೂ ಕೂಡ ತನಿಖಾ ಸಂಸ್ಥೆಗಳ ಭಯದಲ್ಲಿ ಬದುಕ್ತಾ ಇದ್ರು ಮುಖ್ಯವಾಹಿನಿಯ ಮಾಧ್ಯಮಗಳು ಈ ವಿಷಯಗಳ ಬಗ್ಗೆ ಇಷ್ಟೊಂದು ಮೌನ ವಹಿಸಿರೋದು ಯಾಕೆ? ರಸ್ತೆ ಮೇಲೆ ನಮಾಜನ್ನ ನಿಷೇಧ ಮಾಡೋದು ಅಥವಾ ಗೋ ಹತ್ಯೆ ಕಾಯ್ದೆಯನ್ನ ತರೋದ್ರಲ್ಲೇನೆ ಹೆಮ್ಮೆ ಪಡ್ತಾ ಇರುವಂತಹ ಸರ್ಕಾರಕ್ಕೆ ಲಕ್ಷಾಂತರ ಯುವಕರ ಭವಿಷ್ಯವನ್ನ ನಿರ್ಧಾರ ಮಾಡುವಂತಹ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆಯನ್ನ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ? ನಾ ಖಾವುಂಗಾ ನಾ ಖಾನೆ ದೂಂಗಾ ಅನ್ನುವಂಥ ಘೋಷಣೆಗಳು ಕೇವಲ ವಿಪಕ್ಷಗಳನ್ನ ಮಟ್ಟ ಹಾಕೋದಿಕ್ಕೆ ಮತ್ತೆ ಆಡಳಿತ ಪಕ್ಷದ ಹಿತಾಸಕ್ತಿ ಕಾಯುವಂತ ಕಾರ್ಪೊರೇಟ್ಗಳನ್ನ ಬೆಳೆಸೋದಿಕ್ಕೆ ಮಾತ್ರನೇ ಸೀಮಿತವಾಗಿದೆಯಾ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಅದ್ರ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಇದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.